ಕರ್ನಾಟಕವನ್ನ ಬರ ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ಕೇಂದ್ರ ಪರಿಹಾರ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಟೀಕೆ ಮಾಡ್ತಲೇ ಇದೆ. ಇಲೆಕ್ಷನ್ ಹೊತ್ತಿನಲ್ಲೇ ಹಣ ಕೊಡೋಕೆ ಬರಲ್ಲ ಅಂತ ಬಿಜೆಪಿ ನಾಯಕರು ಪ್ರತ್ಯುತ್ತರವನ್ನ ಕೊಡ್ತಿದ್ದಾರೆ. ಇದು ಇದೀಗ ಕಾನೂನಾತ್ಮಕ ಸಂಘರ್ಷದ ಸ್ವರೂಪ ಕೂಡ ಪಡೆದುಕೊಂಡಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಅನುದಾನ ತಡವಾಗಲು ಕೇಂದ್ರ ಸರ್ಕಾರ ಕಾರಣವಲ್ಲ. ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲು ಕೇಂದ್ರ ಚುನಾವಣಾ ಆಯೋಗ ಅನುಮತಿಯನ್ನ ನೀಡಿಲ್ಲ. ಅದಕ್ಕೆ ದುಡ್ಡು ಬಂದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮರ್ಥಿಸಿಕೊಂಡಿದ್ದಾರೆ. ಯಾವಾಗ ನಿರ್ಮಲಾ ಸೀತಾರಾಮನ್ ಚುನಾವಣೆ ಬಳಿಕವೇ ಬರ ಪರಿಹಾರ ಬರುತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ರೋ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾದ್ರು. ಸುಳ್ಳು ಹೇಳುವುದು ಬಿಜೆಪಿ ನಾಯಕರ ಮನೆದೇವ್ರು. ಅಮಿತ್ ಶಾ ಬೆಂಗಳೂರಿಗೆ ಬಂದು ಸುಳ್ಳು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ನೀತಿ ಸಂಹಿತೆ ಬಂದಿದೆ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ ಆದರೆ ಕೋಡಪ್ ಕಾಂಡಕ್ಟ್ ಅಡ್ಡ ಬಂದಿರುವುದು ಈ ಸುಳ್ಳು ಹೇಳಂತ ಮಂತ್ರಿಗಳಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ ಅವ್ರ ಮನೆ ದೇವರು ಯಾವಾಗ ಬಂದ ಸುಳ್ಳೇ ಅವ್ರ ಮನೆ ದೇವರು. ಸಿಎಂ ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಟೀಕಿಸಿದ್ರು. ನರೇಂದ್ರ ಮೋದಿಜಿ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ದೇಶನೇ ಬಿಟ್ಟುಬಿಡ್ತೀವಿ ನಾವು ಅಂತ ಹೇಳಿ ಯಾರು ಹೇಳಿದ್ದು ಇಲ್ಲ. ದೇವೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನರೇಂದ್ರ ಮೋದಿಯವರು ಏನಾದ್ರು ಪ್ರಧಾನಮಂತ್ರಿ ಆಗಬೇಕು. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವ ಇದು ಅಂತ ಹೇಳಿದೆ. ಅದಕ್ಕೆ ಏನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡಿಬಿಡ್ತದೆ. ನಾನು ಹೇಳಿದೆ, ದೇವೇಗೌಡರೇ ನನಗೆ ಗರ್ವನೇ ಇಲ್ಲಪ್ಪ, ಇದು ಭಂಗ ಇಲ್ಲ, ಮಾಡ್ತದೆ. ಚುನಾವಣೆ ಹೊತ್ತಲ್ಲಿ ಭೀಕರ ಬರದ ಜೊತೆಗೆ ಅನುದಾನ ಸಮರವು ತಾರಕಕ್ಕೇರಿದೆ. ಈ ಬರ ಬಡಿದಾಟ ವಿಚಾರದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರೋದೇನು, ಕರ್ನಾಟಕದ ವಾದ ಏನು ಗಮನಿಸ್ತಾ ಹೋಗೋಣ. ಮೊದಲದಾಗಿ ಕೇಂದ್ರ ಸಚಿವೆ ಹೇಳ್ತಿರುವ ಸಮರ್ಥನೀಯ ಮಾತುಗಳೇನು? ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇಲ್ಲ. ಬರ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಆದರೆ ನಿಯಮದ ಪ್ರಕಾರ NDRF ಪ್ರಕಾರ ಮಧ್ಯಂತರ ಪರಿಹಾರವನ್ನ ನೀಡೋಕೆ ಸಾಧ್ಯ ಇಲ್ಲ. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿ ರಾಜ್ಯ ಸರ್ಕಾರ, ಅದರ ಭಾಗವಾದ ಕೆಲವರು ಹೇಳ್ತಿದ್ದಾರೆ. ಒಳ್ಳೆಯದೇ, ಆದರೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ ಏನು ಅಂತಂದರೆ, ಬೆಂಗಳೂರು ಅತಿ ಹೆಚ್ಚಾಗಿ ಟ್ಯಾಕ್ಸ್ ಕೊಡುತ್ತೆ ಅಂತ ಹೇಳಿ ನಾವು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಅನುದಾನವನ್ನು ನೀವು ಉಪಯೋಗ ಮಾಡಬೇಡಿ, ತೆರಿಗೆ ಸಂಪೂರ್ಣ ಫಲ ಬೆಂಗಳೂರಿಗೆ ಸಿಗಬೇಕು ಅಂತ ಕೇಳಿದ್ರೆ ಹೆಂಗಾಗತ್ತೆ ಅಂತ ಹೇಳಿ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಮರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಕೇಂದ್ರ ವಿತ್ತ ಸಚಿವೆ. ದೇಶದ ಹಿತದಲ್ಲಿ ತೆರಿಗೆಯನ್ನು ಕಟ್ಟೇವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳೋದು ಅನರ್ಥದ ಮಾತಾಗುತ್ತೆ. ಈ ರೀತಿಯಾಗಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಕೇಂದ್ರ ಸಚಿವೆ. ಇದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೇಳ್ತಿರೋದು, ಅನ್ಯಾಯವನ್ನು ಸರಿಪಡಿಸಿ ಅಂದರೆ ಕೇಂದ್ರ ರಾಜ್ಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ವರ್ತಿಸ್ತಾ ಇದೆ. GSTಯಿಂದ ರಾಜ್ಯಕ್ಕೆ 60,000 ಕೋಟಿಯಷ್ಟು ವಾರ್ಷಿಕ, ಒಂದು ವರ್ಷಕ್ಕೆ 60,000 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಅತಿ ಹೆಚ್ಚಿನ ತೆರಿಗೆ ಸಂಗ್ರಹ ಮಾಡಿ ಕೊಡ್ತಾ ಇರುವ ರಾಜ್ಯಗಳ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ವಾಪಸ್ ಬರ್ತಾ ಇರೋದು ನಮಗೆ ಎಳ್ಳಷ್ಟು ಅನ್ನೋದು ರಾಜ್ಯ ಸರ್ಕಾರದ ವಾದ. ಕೇಂದ್ರದ ನೀತಿಗಳಿಂದ 5 ವರ್ಷದಲ್ಲಿ ಬರೋಬ್ಬರಿ 1.85 ಲಕ್ಷ ಕೋಟಿ, ಈ ನಂಬರ್ಸನ್ನು ಬರೆಯೋದೇ ಒಂದು 5 ನಿಮಿಷ ಆಗ್ಬಿಡುತ್ತಾ ಅಂತ ಹೇಳಿ, 1.85 ಲಕ್ಷ ಕೋಟಿ 5 ವರ್ಷದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹೇಳ್ತಾ ಇರುವ ನಷ್ಟ ಕೇಂದ್ರದ ನೀತಿಯಿಂದ ರಾಜ್ಯಕ್ಕೆ ಆಗಿದೆ ಅಂತ ಹೇಳಿ. ಪ್ರತಿ ವರ್ಷ ಸುಮಾರು 52,000 ಕೋಟಿ ನಷ್ಟ ಆಗ್ತಲೇ ಇದೆ ನಮಗೆ. ಆದರೆ ಇದನ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ, ಸರಿದೂಗಿಸ್ಕೊಂಡು ಹೋಗಿ ಅಂತ ಕೇಳಿದ್ರೆ ಕೇಂದ್ರ ರಾಜ್ಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಈ 15ನೇ ಹಣಕಾಸು ಆಯೋಗ
ಆ ನಿಯಮದ ಪ್ರಕಾರ ಬರಬೇಕಾಗಿದ್ದ ಪಾಲು 41%. ಆದರೆ ವಾಸ್ತವದಲ್ಲಿ 30% ತೆರಿಗೆ ಪಾಲನ್ನ ಮಾತ್ರ ಕೇಂದ್ರ ನಮಗೆ ಕೊಡ್ತಾ ಇದೆ. 11% ನಷ್ಟ ರಾಜ್ಯಕ್ಕೆ ಆಗ್ತಾ ಇದೆ. ಕೇಂದ್ರದ ಯೋಜನೆಗಳಿಗೆ ಹಣವನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಕೇಂದ್ರದವರು ಹೇಳ್ತಾರೆ. ಆದರೆ 50ಕ್ಕಿಂತ ಹೆಚ್ಚು ಅನುದಾನವನ್ನ ರಾಜ್ಯವೇ, ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ರೂ ಕೂಡ ಅದಕ್ಕೆ 50%ಕ್ಕಿಂತ ಅಧಿಕ ಹಣವನ್ನ ರಾಜ್ಯ ಸರ್ಕಾರವೇ ಭರಿಸ್ತಾ ಇದೆ ಅನ್ನೋದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಮಾತು. ಕೇವಲ ಇಲ್ಲಿಗೆ ಅಲ್ಲ, ಈ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ನಲ್ಲೂ ಕೂಡ ಇನ್ನು ರಾಜ್ಯ ಸರ್ಕಾರ ಮೊರೆ ಹೋಗಿದೆ ಕೋರ್ಟ್ಗೆ. ಇದರ ಹಿಯರಿಂಗ್ ವಿಚಾರಣೆ ಬರ್ತಾ ಇದೆ. ಹೀಗಾಗಿ ನಾಳೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಟ್ರೇಸ್ ಮಾಡಬಹುದು. ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ, ರಾಜ್ಯದ ಪರವಾಗಿ ನಿಲುವು ಬರುತ್ತಾ ಅಥವಾ ಕೇಂದ್ರದ ಪರವಾಗಿ, ಅಥವಾ ಚುನಾವಣಾ ವರ್ಷ ಆಗಿರೋದ್ರಿಂದ ಕೋರ್ಟ್ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಇದೆಲ್ಲದರ ಇನ್ ಡೀಟೇಲ್ ರಿಪೋರ್ಟ್ ನಾಳೆ ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿ.